ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿಗಳಿಗೆ ಬೆಳಗಿನ ಶುಭೋದಯ. 2025-26ನೇ ಸಾಲಿನ ಪ್ರಾರ್ಥನಾ ಅವಧಿಯ ಇವತ್ತಿನ ಸಚೇತನದ ವಿಶೇಷ ಚಟುವಟಿಕೆ ಏನಪ್ಪಾ ಅಂದ್ರೆ ವಿಜ್ಞಾನ ವಸ್ತುಗಳ ಪರಿಚಯ. ಈ ವಾರ ಪೂರ್ತಿ ಏನೈತಪ್ಪ ಅಂದ್ರೆ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತದ್ದೇ ಇರೋದ್ರಿಂದ ಆ ವಿಜ್ಞಾನ ಟಾಪಿಕ್ಗೆ ಏನು ಕೊಟ್ಟಾರಂದ್ರೆ ಅವರು ವಿವಿಧ ವಿನೋದ ವಿಜ್ಞಾನದ ಚಟುವಟಿಕೆಗಳಂತ ಕೊಟ್ಟಾರ. ಅದರಲ್ಲಿ ಬರ್ತಕ್ಕಂಥದ್ದು ಇವತ್ತಿನ ಚಟುವಟಿಕೆ ವಿಜ್ಞಾನ ವಸ್ತುಗಳ ಪರಿಚಯ, ವೈಜ್ಞಾನಿಕ ವಸ್ತುಗಳ ಪರಿಚಯ. ನಮ್ಮ ಶಾಲೆಯ 7ನೇ ತರಗತಿಯ ವಿದ್ಯಾರ್ಥಿಗಳಾದಂಥ ವಿನಾಯಕ ಕುಂಬಾರ, ದೀಪಾ ಹಡಪದ ಹಾಗೂ ಹನುಮವ್ವ ಮಾಡೋತ್ತಾರೆ ಏನು ಮಾಡ್ತಾ ಅಂದ್ರೆ ನಮ್ಮ ಶಾಲೆಯಲ್ಲಿ ಇರ್ತಕ್ಕಂತಹ ವಿಜ್ಞಾನ ವಸ್ತುಗಳ ಬಗ್ಗೆ ಅವರು ಒಂದೊಂದಾಗಿ ನಿಮಗೆ ಏನು ಮಾಡ್ತಾರೆ ಅಂದರೆ ಪರಿಚಯವನ್ನು ಹೇಳ್ಕೊಡ್ತಾರೆ. ಯಾವ ವಸ್ತುವನ್ನು ನಾವು ಯಾವ ರೀತಿ ಉಪಯೋಗಿಸ್ತೀವಿ, ಆ ವಸ್ತುವಿನ ಹೆಸರು ಏನು ಅನ್ನೋದನ್ನು ಅವರು ಪರಿಚಯ ಮಾಡಿಕೊಡ್ತಾರೆ. ಎಲ್ಲರೂ ನಾವು ಲಕ್ಷ್ಯ ಕೊಟ್ಟು ಕೇಳೋಣ. ನನ್ನ ಹೆಸರು ವಿನಾಯಕ ಕುಂಬಾರ್. ಇವತ್ತಿನ ಸಚೇತನ ಕಾರ್ಯಕ್ರಮ ವೈಜ್ಞಾನಿಕ ವಸ್ತುಗಳ ಪರಿಚಯ. ಇದು ಸ್ಪೇಡ್ ದೀಪ, ದುಂಡು ತಳದ ಪ್ಲಾಸ್ಟಿಕ್, ಇದರ ಸ್ಟ್ಯಾಂಡ್. ಇದನ್ನು ಪ್ರಯೋಗಶಾಲೆಯಲ್ಲಿ ಬಳಸುತ್ತೇವೆ. ಸೂಕ್ಷ್ಮದರ್ಶಕ ಯಂತ್ರ, ಕಣ್ಣಿಗೆ ಕಾಣದ ಜೀವಿಗಳನ್ನು ವೀಕ್ಷಿಸಲು ಇದನ್ನು ಬಳಸುತ್ತೇವೆ. ಪ್ರಣಾಳವನ್ನು ಇಡುವ ಸ್ಥಾನ, ಇದನ್ನು ಪ್ರಯೋಗಶಾಲೆಯಲ್ಲಿ ಬಳಸುತ್ತೇವೆ. ಪಿಂಗಾಳ ಬಟ್ಟಲು, ತಂತಿಯ ಜಾಡಿ, ತ್ರಿಪಾದ ಸ್ಟ್ಯಾಂಡ್. ಇದು ಪಿಂಗಾಳ ಬಟ್ಟಲು ಮತ್ತು ವಿವಿಧ ಟ್ಯಾಂಕ್ಗಳಲ್ಲಿ ಬಳಸುತ್ತೇವೆ. ಪಿಂಗಾಣಿ ಬಟ್ಟಲು, ತಂತಿಯ ಜಾಡಿ, ಇದು ಸ್ಟ್ಯಾಂಡ್. ಗಾಜಿನ ಆಲಿಕೆ, ಕೋನಿಕಲ್ ಫ್ಲಾಸ್ಕ್, ಬೀಕರ್, ಇದನ್ನು ಪ್ರಯೋಗಶಾಲೆಯಲ್ಲಿ ಬಳಸುತ್ತೇವೆ. ಚಂದ್ರನ ಬಿಂಬ ಗ್ರಾಹಕದ ಮಾದರಿ, ಇದನ್ನು ಚಂದ್ರನ ಚಲನೆಯನ್ನು ಅಧ್ಯಯನ ಮಾಡಲು ಬಳಸುತ್ತೇವೆ. ಧನ್ಯವಾದಗಳು. ಪ್ರಣಾಳ ಬಟ್ಟಲು, ಪ್ರಣಾಳ ಮತ್ತು ಪ್ರಣಾಳವನ್ನು ಇಡುವ ಸ್ಥಾನ, ಇದನ್ನು ಪ್ರಯೋಗಶಾಲೆಯಲ್ಲಿ ಬಳಸುತ್ತೇವೆ. ಲಿಟ್ಮಸ್ ಕಾಗದ, ಒಂದು ನೀಲಿ ಬಣ್ಣದ್ದು, ಇನ್ನೊಂದು ಕೆಂಪು ಬಣ್ಣದ್ದು. ಇವು ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳ ಪರೀಕ್ಷೆಯಲ್ಲಿ ಬಳಸುತ್ತೇವೆ. ಎಲೆಕ್ಟ್ರಿಕಲ್ ಮೋಟಾರ್, 7 ಬಣ್ಣಗಳು ಬಿಳಿಯ ಬಣ್ಣಗಳಿಂದ ಆಗಿವೆ ಎಂದು ತೋರಿಸಲು ಬಳಸುವ ಉಪಕರಣವಾಗಿದೆ. ಧನ್ಯವಾದಗಳು. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಈಗ ವೈಜ್ಞಾನಿಕ ವಸ್ತು ಪರಿಚಯವನ್ನು ಮಾಡಿಕೊಳ್ಳುತ್ತೇನೆ. ಪ್ರಯೋಗಶಾಲಾ ತಾಪಮಾಪಕ, ಇದನ್ನು ಪ್ರಯೋಗಶಾಲೆಯಲ್ಲಿ ನೀರಿನ ಉಷ್ಣತೆಯನ್ನು ಅಳೆಯಲು ಬಳಸುತ್ತಾರೆ. ಪ್ಲಾಸ್ಟಿಕ್ ಜಾಡಿ, ಇದನ್ನು ನೀರನ್ನು ಅಳೆಯಲು ಬಳಸುತ್ತೇವೆ. ಹೃದಯದ ಮಾದರಿ, ಇದನ್ನು ಅಧ್ಯಯನ ಮಾಡಲು ಬಳಸುತ್ತೇವೆ. ಹೃದಯದ ಭಾಗಗಳನ್ನು ಅಧ್ಯಯನ ಮಾಡಲು ಬಳಸುತ್ತಾರೆ. ದಂಡಕಾಂತ, ಯು ಆಕಾರ ಕಾಂತ, ಕಾಂತಗಳನ್ನು ಸ್ವತಂತ್ರವಾಗಿ ತೂಗು ಬಿಟ್ಟಾಗ ಅವುಗಳು ಉತ್ತರ ಮತ್ತು ದಕ್ಷಿಣವಾಗಿ ನಿಲ್ಲುತ್ತವೆ. ಕೆಲಿಡೋಸ್ಕೋಪ್, ಬಣ್ಣದ ಗಾಜಿನ ಚೂರುಗಳು ಸುಂದರ ಮಾದರಿಗಳನ್ನು ತೋರಿಸಲು ಉಪಕರಣವಾಗಿದೆ. ಇದನ್ನು ಆಭರಣ ಅಂಗಡಿಯಲ್ಲಿ ಬಳಸುತ್ತಾರೆ. ಪೀನ ಮಸೂರ, ನಿಮ್ನ ಮಸೂರ, ಚಿಕ್ಕ ಅಕ್ಷರಗಳನ್ನು ಓದಲು ಪೀನ ಮಸೂರವನ್ನು ಬಳಸುತ್ತಾರೆ. ಮಸೂರಗಳು ಹೆಚ್ಚಾಗಿ ಕನ್ನಡಕ, ದೂರದರ್ಶಕ ಮತ್ತು ಸೂಕ್ಷ್ಮದರ್ಶಕಗಳಲ್ಲಿ ಬಳಸುತ್ತೇವೆ.
ನಕ್ಷತ್ರ ಮೀನು ಸ್ಟಾರ್ ಫಿಶ್. ಇದು ಸಮುದ್ರ ಆಳದಲ್ಲಿ ವಾಸಿಸುವ ಜೀವಿ. ಇದು ನೋಡಲು ನಕ್ಷತ್ರ ಆಕಾರದಲ್ಲಿ ಕಾಣುತ್ತದೆ. ಧನ್ಯವಾದಗಳು. ನನ್ನ ಹೆಸರು ಅನುಭವ ಮಾರುತ್ತ. ನಾನು 7ನೇ ತರಗತಿ ಓದುತ್ತಿದ್ದೇನೆ. ಇಂದಿನ ಸಚೇತನ ಕಾರ್ಯಕ್ರಮ ವೈಜ್ಞಾನಿಕ ವಸ್ತು ಪರಿಚಯ. ವೈದ್ಯಕೀಯ ತಾಪಮಾಪಕ. ಇದನ್ನು ವೈದ್ಯರು ಮನುಷ್ಯನ ಉಷ್ಣತೆಯನ್ನು ಪರೀಕ್ಷೆ ಮಾಡಲು ಬಳಸುತ್ತಾರೆ. ಪಟಕ. ಸೂರ್ಯನ ಬೆಳಕು ಬಿಳಿ ಬಣ್ಣವನ್ನು 7 ಬಣ್ಣವಾಗಿ ತೋರಿಸುತ್ತದೆ. ದಿಕ್ಸೂಚಿ. ಇದನ್ನು ದಿಕ್ಕನ್ನು ತೋರಿಸಲು ಬಳಸುತ್ತಾರೆ. ಕಣ್ಣಿನ ಮಾದರಿ. ಕಣ್ಣಿನ ಒಳಭಾಗಗಳನ್ನು ಪರೀಕ್ಷಿಸಲು ಬಳಸುತ್ತೇವೆ. ಪೀನದರ್ಪಣ. ನಿಮ್ಮದರ್ಪಣ. ಪೀನದರ್ಪಣ ವಾಹನಗಳ ಹಿನ್ನೋಟವನ್ನು ನೋಡಲು ಬಳಸುತ್ತಾರೆ. ನಿಮ್ಮದರ್ಪಣ ದಂತವೈದ್ಯರು ರೋಗಿಯನ್ನು ಪರೀಕ್ಷಿಸಲು ಬಳಸುತ್ತೇವೆ. ಕಿವಿಯ ಮಾದರಿ. ಕಿವಿಯ ಒಳಭಾಗಗಳನ್ನು ಅಧ್ಯಯನ ಮಾಡಲು ಬಳಸುತ್ತೇವೆ. ಆಕ್ಟೋಪಸ್ ಪ್ರಾಣಿ. ಇದು 8 ಪಾದಗಳುಳ್ಳ ಜೀವಿ. ಇದು ಸಮುದ್ರದಲ್ಲಿ ವಾಸವಾಗಿರುತ್ತದೆ. 3 ಹೃದಯಗಳಿರುತ್ತವೆ, 9 ಮೆದುಳುಗಳಿರುತ್ತವೆ ಮತ್ತು ನೀಲಿ ರಕ್ತವಿದೆ. 3 ಹೃದಯ, 9 ಮೆದುಳುಗಳು ಇರುತ್ತವೆ ಮತ್ತು ನೀಲಿ ರಕ್ತವಿದೆ. ನ್ಯೂಟನ್ ಚಕ್ರದ ಮಾದರಿ. 7 ಬಣ್ಣಗಳು ವೈಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್. ಸಮಾನ ಭಾಗಗಳಾಗಿ ಚಿತ್ರಿಸಿದ ವೃತ್ತಾಕಾರದ ತಟ್ಟೆಯಾಗಿದೆ. ಇದನ್ನು ಜೋರಾಗಿ ತಿರುಗಿಸಿದಾಗ ತೀವ್ರತೆಯಿಂದ ಪ್ರತ್ಯೇಕ ಬಣ್ಣಗಳು ಕಣ್ಮರೆಯಾಗಿ ಬಿಳಿ ಬಣ್ಣವಾಗಿ ಕಾಣಿಸುತ್ತದೆ. ಧನ್ಯವಾದಗಳು. ಅಕ್ಟೋಪಸ್ ಇದು ಒಂದು ಪ್ರಾಣಿ. ಎಲ್ಲಿ ವಾಸ ಮಾಡುತ್ತೆ ಹೇಳ್ರಿ? ಇದು ಸಮುದ್ರದಲ್ಲಿರುತ್ತ. ಇದಕ್ಕ ಅಕ್ಟೋ ಅಂದ್ರೆ ಎಷ್ಟು ಸಂಖ್ಯೆ? 8 ಪಾದಗಳುಳ್ಳಂತ ಪ್ರಾಣಿ ಇದು. ನೋಡ್ರಿ, ನೋಡೋದಕ್ಕೆ ಇಷ್ಟು ಸಣ್ಣ ಜೀವಿ ಐತೆ. ಇದ್ರೊಳಗ ನಮಗೆಲ್ಲ ಪ್ರಾಣಿ, ನಾವೆಲ್ಲ ದೊಡ್ಡ ದೊಡ್ಡರಿದೆ. ನಮ್ಮ ಹೃದಯ ಎಷ್ಟದವಪ್ಪ? ಒಂದಾಯ್ತದಿಲ್ಲ. ಆದ್ರೆ ನೋಡಿ, ಇದು ಇರೋದೇ ಇಷ್ಟ ಪ್ರಾಣಿ. ಇದಕ್ಕೆ 3 ಹೃದಯ ಇರ್ತಾವ. ಎಷ್ಟಿರ್ತಾವ? 3 ಹೃದಯ, 9 ಮೆದುಳುಗಳನ್ನು ಒಳಗೊಂಡಿದ್ದು. ಎಷ್ಟು? 9 ಮೆದುಳುಗಳಂದ್ರೆ ಅಷ್ಟು ಚುರುಕಾದಂಥ ಪ್ರಾಣಿ ಇದು. ಇಡೀ ಸಮುದ್ರದಲ್ಲಿ ವಾಸಿಸ್ತಕ್ಕಂಥ ಪ್ರಾಣಿಗಳಲ್ಲಿ ಅತ್ಯಂತ ಚುರುಕಾದಂಥ ಪ್ರಾಣಿ ಯಾವುದಪ್ಪ ಅಂದ್ರೆ ಆಕ್ಟೋಪಸ್. ಆಮೇಲೆ ನಮ್ದೆಲ್ಲ ರಕ್ತದ ಬಣ್ಣ ಯಾವ ಕಲರ್ ಐತಿ? ಈ ಆಕ್ಟೋಪಸ್ ರಕ್ತದ ಬಣ್ಣ ನೀಲಿಯಾಗಿರುತ್ತೆ. ಆಮೇಲೆ ಜಿರಳೆಗಳೆಲ್ಲ ನೋಡ್ತಿರಲ್ಲ, ಜಿರಳೆ ಮನೆಗೆ ಇರ್ತಾವಲ್ಲ, ಅದರ ರಕ್ತದ ಬಣ್ಣ ನೋಡಿರೇನ? ಯಾವ ಬಣ್ಣ ಇರುತ್ತ? ಬಿಳಿ ಬಣ್ಣ ಇರುತ್ತ. ನೋಡಿರಿ, ನೋಡ್ರಿ ಒಂದ್ಸತಿ. ಜಿರಳೆಯ ರಕ್ತದ ಬಣ್ಣ ಬಿಳಿ, ನಮ್ಮ ರಕ್ತದ ಬಣ್ಣ ಕೆಂಪು, ಆಕ್ಟೋಪಸ್ ರಕ್ತದ ಬಣ್ಣ ನೀಲಿ. ಇನ್ನೊಂದು ನಕ್ಷತ್ರ ಮೀನು, ಇದು ವಿಶೇಷತೆ ನೋಡ್ರಿ. ಆಕಾರ ಯಾವ ರೀತಿ ಐತೆ ನೋಡಿದ? ಸ್ಟಾರ್ ಫಿಶ್. ಸ್ಟಾರ್ ಅಂದ್ರೆ ಏನು? ನಕ್ಷತ್ರ ಆಕಾರದಲ್ಲಿ ಇರ್ತಕ್ಕಂತಹ ಜೀವಿ. ಇದು ಕೂಡ ಸಮುದ್ರದಲ್ಲಿ ನಾವು ಸಮುದ್ರ ದಂಡಿಗೆ ಹೋದಾಗ ಉಸುಗನ್ನ ತೆಗೆದ್ರೆ ಅಲ್ಲಿ ಸಾಕಷ್ಟು ನಕ್ಷತ್ರ ಮೀನುಗಳನ್ನ ನೋಡ್ತೀವಿ. ಇದು ನೋಡ್ರಿ, ಜೀವಂತ ಇಲ್ಲ ಇದು. ಆದ್ರೆ ಇದನ್ನ ಒಂದು ಆಯಿಲ್ ಒಳಗೆ ಹಾಕಿಟ್ಟಿವಿ ನಾವು. ಈ ಎಣ್ಣೆಗೆ ಏನಂತ ಕರಿತೀವಿ ಹೇಳ್ರಿ? ಎಣ್ಣೆಗೆ ಆಯಿಲ್ ಅಂತಾರೆ. ಫಾರ್ಮಾಲಿನ್ ಅಂತಕ್ಕಂತಹ ಒಂದು ಕೆಮಿಕಲ್ ಇದು. ನೋಡಕ ನೀರ್ ತರ ಕಾಣಿಸುತ್ತೆ, ಹೌದಿಲ್ಲ? ಇದು ಫಾರ್ಮಾಲಿನ್ ಅಂತಕ್ಕಂಥ ಒಂದು ಕೆಮಿಕಲ್. ಇದರಲ್ಲಿ ಯಾವುದೇ ವಸ್ತುಗಳನ್ನ ಅಥವಾ ಯಾವುದೇ ಜೀವಿ, ಸತ್ತಿರ್ತಕ್ಕಂಥ ಜೀವಿಯನ್ನ ಇಟ್ಟಾಗ ಅದು ಸುಮಾರು ಅಂದ್ರೆ ಒಂದು 7-8 ತಿಂಗಳ ಇದರಲ್ಲಿ ಏನೂ ಆಗಲ್ಲ. ಅದು ಸುರಕ್ಷಿತವಾಗಿ ಕೊಳೆಯಂಗಿಲ್ಲ. ಕೊಳಿಲಾರ್ದಂಗ ಇದೇ ರೀತಿ ಸುರಕ್ಷಿತವಾಗಿರುತ್ತೆ. ಈ ಫಾರ್ಮಾಲಿನಿಂದು ಕ್ವಾಲಿಟಿ ಯಾವಾಗ ಕಡಿಮೆ ಆಗುತ್ತೆ ನೋಡು, ಅವಾಗ ಅದು ನಿಧಾನವಾಗಿ ಕೊಳೆಯಕ್ಕೆ ಸ್ಟಾರ್ಟ್ ಆಗುತ್ತೆ. ಇದಂಗಂದ್ರೆ ಇದ್ರ ಕ್ವಾಲಿಟಿ ಯಾವಾಗ ಕಡಿಮೆ ಆಗುತ್ತೆ ಅಂದ್ರೆ, ಈಗ ನೋಡೋಕೆ ಯಾವ ಬಣ್ಣ ಐತಿದೆ? ಬೆಣ್ಣ ಕಾಣಿಸುತ್ತಲ್ಲ, ಬರ್ತಾ 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 ಏನಾಗುತ್ತೆ? ಇದು ಹಳದಿ ಬಣ್ಣ ಆಗುತ್ತೆ. ಹಳದಿ ಬಣ್ಣ ಆದಾಗ ಈ ಫಾರ್ಮಾಲಿನ್ ಕ್ವಾಲಿಟಿ ಕಡಿಮೆ ಆಯಿತು ಅಂತಂದ್ರೆ ಇದ್ರಾಗಿರ್ತಕ್ಕಂತಹ ಜೀವಿಯನ್ನು ನಾವು ರಕ್ಷಣೆ ಮಾಡಂದ್ರೆ ಸುರಕ್ಷಿತವಾಗಿ ನಿಮಗೆ ತೋರಿಸೋ ಸಲುವಾಗಿ ಅಂತಾನೆ ಇಟ್ಟಿರ್ತಾರೆ ಲ್ಯಾಬ್ ಒಳಗೆಲ್ಲ. ನೀವು ದೊಡ್ಡ ದೊಡ್ಡ ಕಾಲೇಜ್ಗೆ ಹೋದ್ರೆ ಅಂದ್ರೆ ಅಲ್ಲಿ ನೋಡ್ತೀರಿ ದೊಡ್ಡ ಹಾವುಗಳನ್ನು, ಹಲ್ಲಿಗಳನ್ನು, ಕಪ್ಪೆಯನ್ನು, ಇವನ್ನೆಲ್ಲನೂ ಕೂಡ ನಾವು PUC ಸೈನ್ಸ್ ಒಳಗೆ ಅಧ್ಯಯನ ಮಾಡಕ್ಕೆ ಹೋಗ್ತಿರಲ್ಲ, ಅವಾಗ ನೀವು ನೋಡ್ತಿರಲ್ಲ ಎಲ್ಲನೂ. ಈಗ ನಿಮಗಂತೇಳಿ
ಮೊನ್ನೆ ನಾಯಕ್ ಸರ್ ತಗೊಂಡ್ಬಂದಿದ್ವು, ಇರ್ಲಿ ನಮ್ಮ ಮಕ್ಕಳು ನೋಡ್ಲಿ ಅಂತೇಳಿ ನಿಮ್ಗೆ ವಿಶೇಷವಾಗಿ ಕಾಣಲಿ ಅನ್ನೋ ಉದ್ದೇಶಕ್ಕೆ ಇವೆರಡನ್ನ ತಗೊಂಡ್ಬಂದಾರ. ಹಿಂಗೆ ಅವ್ರಿಗೆ ಹೆಚ್ಚಿಗೆ ಕೊಡ್ಸೋಂಗ ಆಗಲಿ ಅಂತೇಳಿ ನಾವೆಲ್ಲರೂ ಹಾರೈಸ್ತೀವಿ. ಹೌದಿಲ್ಲ? ಅಜ್ಞಾನವನ್ನ ನಿರ್ಮೂಲನೆ ಮಾಡೋದು ವಿಜ್ಞಾನ, ವೈಜ್ಞಾನಿಕ ಮನೋಭಾವವನ್ನ ಬೆಳೆಸೋದು ವಿಜ್ಞಾನ, ಮಾನವನ ಎಲ್ಲ ಬದಲಾವಣೆಗೆ ಕಾರಣ ಯಾವುದು? ವಿಜ್ಞಾನ. ವಿಜ್ಞಾನ ಇಲ್ಲ ಅಂತಂದ್ರೆ ನಮ್ಮ ಜೀವನನೇ ಇಲ್ಲ. ಹೌದಿಲ್ಲ? ಆಯ್ತಾ? ಆದ್ರೆ ಅದೇ ಮಾನವ ಏನ್ ಮಾಡ್ತದನ, ಈ ವಿಜ್ಞಾನವನ್ನ ಅವನ ಕಲ್ಯಾಣಕ್ಕಾಗಿ ಬಳಸ್ಕೊಂಡ್ರೆ ಮುಂದೆ ಉದ್ಧಾರ ಆಗ್ತಾನ. ಅದನ್ನ ಬಿಟ್ಟು ವಿನಾಶಕ್ಕಾಗಿ ಬಳಸಿದ್ರ ಒಳ್ಳೇದು ಏನಾಗುತ್ತ? ನಮ್ಮನ್ನ ಹಾಳು ಮಾಡುತ್ತೆ. ಹೌದಿಲ್ಲ? ಅಂದ್ರೆ ಇಡೀ ನಮ್ಮ ಮಾನವನ ಜೀವನ ನಿಂತಿರೋದು ವಿಜ್ಞಾನ ಮತ್ತು ತಂತ್ರಜ್ಞಾನ ಅಂತ ಹೇಳ್ತೀವಿ. ನೋಡ್ರಿ, ಈ ಒಂದು 10 ವರ್ಷದಿಂದ ಮೊಬೈಲ್ ಅನ್ನ ತಗೊಂಡಾಗ ನಾವು ಯಾವ ಮೊಬೈಲ್ ಬಳಸ್ತಿದ್ವಿ ಹೇಳ್ರಿ? ಕೀಪ್ಯಾಡ್ ಮೊಬೈಲ್ ಬಳಸ್ತಿದ್ವಿ. ಈ 10 ವರ್ಷ ಆದ್ಮೇಲೆ ಈಗ ಯಾವ್ದು ಬಳಸ್ತಾ ಇದೀವಿ? ಸ್ಮಾರ್ಟ್ ಮೊಬೈಲ್ ಬಳಸ್ತಾ ಇದೀವಿ. ಇನ್ನು 10 ವರ್ಷ ಆಗಿಂದ ಯಾವ ರೀತಿ ಮೊಬೈಲ್ ಬರುತ್ತೋ ಗೊತ್ತಿಲ್ಲ. ಅದು ಅಂದ್ರ ಪ್ರತಿ ದಿನನೂ ಕೂಡ ಏನಾಗುತ್ತಂದ್ರೆ ಈ ವಿಜ್ಞಾನ ಅನ್ನೋದು ತಂತ್ರಜ್ಞಾನದ ಬಳಕೆಯಲ್ಲಿ ಸಾಕಷ್ಟು ಮುಂದುವರಿತಾ ಐತಿ. ಅದ್ರ ಜೊತೆಗೆ ಕೂಡ ನಾವೇನ್ ಮಾಡ್ಬೇಕು? ಸಾಗಲೇಬೇಕು, ಅನಿವಾರ್ಯ ಐತಿ. ಅದ್ರೊಳಗೂ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಈ ತಂತ್ರಜ್ಞಾನವನ್ನ ನಮ್ಮ ಒಂದು ಉಪಯುಕ್ತಕ್ಕಾಗಿ, ನಮ್ಮ ಒಂದು ಕಲ್ಯಾಣಕ್ಕಾಗಿ ಬಳಸ್ಕೊಂಡ್ರ ವಿಜ್ಞಾನ ಅನ್ನೋದು ಯಾವಾಗ್ಲೂ ಜೀವಂತವಾಗಿರುತ್ತೆ. ಹೌದಿಲ್ಲ? ಹೌದಾ? ಪ್ರತಿಯೊಂದು ವಿಜ್ಞಾನಿಗಳು ನೋಡ್ರಿ, ಹಿಂದೆಲ್ಲ ಇಂಥವೆಲ್ಲ ಟೆಕ್ನಿಕಲ್ ಸಾಮಾನು ಇರಲಿಲ್ಲ. ಆದರೂ ಕೂಡ ಇದ್ದಿದ್ರಲ್ಲೇ ಅವ್ರು ಏನು ಮಾಡಿದ್ರು, ಅನೇಕ ವಸ್ತುಗಳನ್ನು ನಮಗೋಸ್ಕರ ಕಂಡಿಡಿದ್ರು. ಒಂದು ಟಿವಿ ಆಗಿರ್ಬೋದು, ಒಂದು ರೇಡಿಯೋ ಆಗಿರ್ಬೋದು, ಫೋನ್ ಆಗಿರ್ಬೋದು, ಕನ್ನಡಕ ಆಗಿರ್ಬೋದು. ಕನ್ನಡಕನೇ ಇರಲಿಲ್ಲ ಅಂದ್ರೆ ಎಷ್ಟು ಕಷ್ಟ ಆಕಿತ್ತು ನೋಡ್ರಿ. ಹೌದಿಲ್ಲ? ವಯಸ್ಸಾಗ್ತಾ ಏನಾಗ್ತಾವ ಅಂದ್ರೆ ಸಣ್ಣ ಅಕ್ಷರಗಳು ಕಾಣಂಗಿಲ್ಲ, ವಸ್ತುಗಳು ಕಾಣಂಗಿಲ್ಲ. 50 ವರ್ಷ 60 ವರ್ಷ ಆದಮೇಲೆ ಅಜ್ಜ ಅಜ್ಜಿ ಮನೆಯಲ್ಲಿ ಇರ್ತಾರೆ ನೋಡ್ರಿ, ಕಣ್ಣು ಏನಾಗ್ತಾವಂದ್ರೆ ಬರ್ತಾ ಮಂಜು ಹಾಕ್ಕೊಂತ ಹೋಗ್ತಾವೆ. ಅಂಥ ವಯಸ್ಸಾದವ್ರಿಗೆ ಸಹಾಯ ಆಗಲಿ ಅಂತೇಳಿ ಕನ್ನಡಕಗಳನ್ನು ಕಂಡಿಡಿದ್ರು. ಅಂದ್ರೆ ಕಾಣದೇ ಇರ್ತಕ್ಕಂಥ ವಸ್ತು, ಸಣ್ಣದಾಗಿರ್ತಕ್ಕಂಥ ವಸ್ತು ದೊಡ್ಡದಾಗುವಂಗೆ ಕಾಣುವಂಗ ಕನ್ನಡಕಗಳನ್ನು ಬಳಸಿದ್ರು. ನಮ್ಮ ಪ್ರತಿನಿತ್ಯ ಜೀವನದಲ್ಲೂ ವಿಜ್ಞಾನ ಹಾಸು ಹುಕ್ಕಾಗೈತಿ. ಹೌದಿಲ್ಲ? ಆ ವಿಜ್ಞಾನವನ್ನ ನಾವೆಲ್ಲರೂ ಏನು ಮಾಡೋಣ? ಉಳಿಸೋಣ, ಬೆಳೆಸೋಣ. ಮತ್ತೆ ಅದನ್ನು ನಾವು ಪ್ರತಿದಿನನೂ ಕೂಡ ಅದ್ರ ಜೊತೆಗೆ ಅಧ್ಯಯನ ಮಾಡೋಣ. ಆಮೇಲೆ ಈ ವಿಜ್ಞಾನ ಅನ್ನೋದು ಏನು, ಏಕೆ, ಹೇಗೆ ಎಂಬಂತಹ ಪ್ರಶ್ನೆಗಳಿಗೆ ಸೂಕ್ತವಾದಂತಹ ನಿಖರವಾದಂತಹ ಉತ್ತರವನ್ನು ಕೊಡುವುದೇ ವಿಜ್ಞಾನ. ಹೌದಲ್ಲ? ಆ ವಿಜ್ಞಾನದ ಕ್ಷೇತ್ರದಲ್ಲಿ ನಾವೆಲ್ಲರೂ ಸಾಗೋಣ ಅಂತ ಹೇಳ್ತಾ, ಇವತ್ತಿನ ದಿನ 7ನೇ ತರಗತಿ ವಿದ್ಯಾರ್ಥಿಗಳು ವೈಜ್ಞಾನಿಕ ವಸ್ತುಗಳ ಪರಿಚಯವನ್ನು ತುಂಬ ಅರ್ಥಗರ್ಭಿತವಾಗಿ ಅವರು ಪರಿಚಯವನ್ನು ಮಾಡಿಕೊಟ್ರು. ಈ 3 ವಿದ್ಯಾರ್ಥಿಗಳಿಗೆ ನಾವೆಲ್ಲರೂ ಸೇರಿ ಅವರಿಗೆ ಚಪ್ಪಾಳೆಯನ್ನು ಹಾಕುವುದರ ಮೂಲಕ ಧನ್ಯವಾದಗಳನ್ನು ಸಲ್ಲಿಸೋಣ.